ಇವತ್ತು ಅವರು ಜನಿಸಿರ್ತಕ್ಕಂತಹ ದಿನ. ಏನ್ರಿ, ಪುಟ್ಟಯ್ಯಜ್ಜರ ಜನನವಾಗಿರ್ತಕ್ಕಂಥ ದಿನ 112 ವರ್ಷ ಆತಲ್ಲ. ಒಂದಲ್ಲ ಎರಡಲ್ಲ, ಒಂದು ಶತಮಾನ ಕಳೆದು ಹೋತು. 112 ವರ್ಷದ ಹಿಂದ ಒಂದು ಜ್ಯೋತಿ ಈ ಜಗವನ್ನ ಬೆಳಗಲಿಕ್ಕೆ, ಯಾರು ಅನಾಥರನ್ನ ಬೆಳಗಲಿಕ್ಕೆ ಬಂದಿರತಕ್ಕಂಥ ಜ್ಯೋತಿ ಅದು ಯಾವುದು? ಪುಟ್ಟರಾಜರಂತಕ್ಕಂತಹ ಜ್ಯೋತಿ. ಅದಕ್ಕ ಪುಟ್ಟಯ್ಯಜ್ಜರು ಹೇಳಿದ್ರು, ಇವ್ರು ಎಲ್ಲರೂ ಒಂದೊಂದು ಭಕ್ತಿ ಮಾಡ್ಕೋತ ಬಂದ್ರಲ್ಲಪ್ಪ, ಒಂದೊಂದು ಶತಮಾನದೊಳಗೆ ಒಬ್ಬೊಬ್ಬರು ಒಂದೊಂದು ಭಕ್ತಿ ಮಾಡ್ಕೋತ ಬಂದ್ರು. ಹಾಗಾದ್ರೆ 21ನೇ ಶತಮಾನದೊಳಗ ಗುರುಕುಮಾರ ಪಂಚಾಕ್ಷರೇಶ್ವರ ನೀನು ಅನಾಥರ ಮೇಲೆ ತೋರಿದಂತ ಉದಯ. ಕುಮಾರಜ್ಜರು ಪಂಚಾಕ್ಷರಜ್ಜರ ಭಕ್ತಿ ಎಂಥದ್ದಿತ್ತು? ಅವರು ಅನಾಥ ಮಕ್ಕಳ ಮ್ಯಾಗ ತೋರಿರ್ತಕ್ಕಂಥದ್ದು. ಯಾವುದೇ ಶ್ರೀಮಂತಿಕೆಯನ್ನು ಬಯಸಲಿಲ್ಲ, ಯಾವುದೇ ಮಠ ಮಾನ್ಯಗಳನ್ನ ಕಟ್ಟಬೇಕು ಅಂತ ಬಯಸಲಿಲ್ಲ. ಅವ್ರು ಬಯಸಿದ್ದೇನು, ಎಷ್ಟೋ ಮಂದಿ ಅನಾಥ ಮಕ್ಕಳು ಇರ್ತಾರಲ್ಲ ಅಂತವ್ರಿಗೆ ಆಶ್ರಯ ಆಗಬೇಕು ಅಂತ ಬಯಸಿರ್ತಕ್ಕಂಥವ್ರು. ಹಾನಗಲ್ ಕುಮಾರಜ್ಜವರು ಕಾಡಶೆಟ್ಟಿ ಹಳ್ಳಿಗೆ ಹೋಗಿರ್ತಾರೆ, ಏನೋ ಅಲ್ಲಿ ಜಾತ್ರೆ ನಿಮಿತ್ತವಾಗಿ. ಬಹಳ ಸುಂದರವಾಗಿ ಇಬ್ರು ಅಂಧ ಮಕ್ಕಳು ಹಾಡ್ತಿರ್ತಾರ. ಅವ್ರ ಹಾಡನ್ನ ಕೇಳ್ತಾ ಕೇಳ್ತಾ ಬಹಳ ಆನಂದ ಆತು ಹಾನಗಲ್ ಕುಮಾರಜ್ಜರಿಗೆ. ಯಾವಾಗ ಬಹಳ ಆನಂದ ಆತು ಹಾನಗಲ್ ಕುಮಾರಜ್ಜರು, ಆಗ ಏನು ಅವ್ರು ಇಬ್ರು ಅಂಧ ಮಕ್ಕಳು ಚಂದ ಹಾಡಕತ್ತಾರಪ್ಪ ಅಂತ ಜೋಳಿಗೆಯಾಗಿರ್ತಕ್ಕಂಥ ಒಂದಿಷ್ಟು ರೊಕ್ಕ ತೆಗೆದು ಅವ್ರ ಕೈಯಾಗ ಕೊಡ್ಬೋದಿತ್ತು. ಈಗ ನಾವ್ ಯಾರ ಚಂದ ಹಾಡಕತ್ತಾರ ಏನ್ ಮಾಡ್ತೀರಿ? ಒಂದಿಷ್ಟು ರೊಕ್ಕ ಇತ್ತು ಅಂದ್ರ ಏನ್ ಮಾಡ್ತೀವಿ? ತೆಗೆದು ಕೊಡ್ತೀವಿಲ್ಲ ಅವರಿಗೆ. ಅಷ್ಟು ಕೊಟ್ಟು ಬಿಡ್ಬೋದಾಗಿತ್ತಲ್ಲ ಹಾನಗಲ್ ಕುಮಾರಜ್ಜರು. ಆದ್ರೆ ಅವರು ಮುಂದಾಲೋಚನೆ ಹೆಂಗಿತ್ತು ಕುಮಾರಜ್ಜರದು. ಇವತ್ತು ನಾ ಏನಾದ್ರು ಇವ್ರಿಗೆ ಒಂದಿಷ್ಟು ಜೋಳಿಗೆ ರೊಕ್ಕ ತೆಗೆದು ಕೊಟ್ನಿ ಅಂತಂದ್ರ ಇವತ್ತು ಭಾಳ ಆದ್ರೆ 1 ದಿವಸ ಉಣ್ಬೋದು, 2 ದಿವಸ ಉಣ್ಬೋದು, 1 ವಾರ ಉಣ್ಬೋದು. ಆದ್ರೆ ಇವ್ರಿಗೆ ನಾ ಹಣ ಕೊಡೋದು ಬೇಡ, ಜೋಳಿಗೆಯಿಂದ ಹಣ ಕೊಡ್ಲಿಲ್ಲ. ಆ 2 ಅಂಧ ಮಕ್ಕಳನ್ನ ಏನ್ ಮಾಡಿದ್ರು, ಜೋಳಿಗೆಗೆ ಹಾಕೊಂಬಂದ್ರು. ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಅಂತಕ್ಕಂಥದ್ದಾತು. ಅವರನ್ನ ಜೋಳಿಗೆಗೆ ಹಾಕೊಂಬಂದ್ರು. ಅವರಿಗೆ ಸಂಗೀತ ಕಲಿಸಿದ್ರು. ಇವತ್ತೆಷ್ಟೋ ಅನಾಥ ಮಕ್ಕಳು ಬದುಕಾಕತಾವ ಅಂತಂದ್ರೆ ಅದು ಕುಮಾರಜ್ಜನ ಭಕ್ತಿ, ಅದು ಅನಾಥರ ಮ್ಯಾಗ ತೋರಿರ್ತಕ್ಕಂಥ ಭಕ್ತಿ. ಪಂಚಾಕ್ಷರಜ್ಜರು ಪುಟ್ಟಯ್ಯಜ್ಜರು ಸಾಮಾನ್ಯ ಆಗಿಲ್ಲ, ವೀರೇಶ್ವರ ಪುಣ್ಯಾಶ್ರಮ ಆಗ್ಬೇಕಾಗಿತ್ತು ಅಂತಂದ್ರ. ಯಾಕೆ ಇವತ್ತು ಪುಟ್ಟಯ್ಯಜ್ಜರ ಬಗ್ಗೆ ಹೇಳಾಕತ್ತೀನಿ ಅಂತಂದ್ರೆ, ಹಾನಗಲ್ ಕುಮಾರಜ್ಜರು ಮಾಡಿರ್ತಕ್ಕಂಥದ್ದು, ಪಂಚಾಕ್ಷರಜ್ಜರು ಮಾಡಿರ್ತಕ್ಕಂಥದ್ದು ವೀರೇಶ್ವರ ಪುಣ್ಯಾಶ್ರಮ ಐತಿ. ನಾವಿಲ್ಲಿ ಕುಂತೀವಿ, ಇವ್ರು ಹಾಡಾಕತ್ತಾರ, ಅವ್ರು ಬಾರ್ಸಾಕತ್ತಾರ, ನೀವೆಲ್ಲ ಇಷ್ಟು ಆನಂದವಾಗಿ ಕೂತು ಕೇಳಾಕತ್ತೀರಿ ಅಂತಂದ್ರೆ ಇದ್ರ ಹಿಂದಿರ್ತಕ್ಕಂಥ ಶ್ರಮ ಅಷ್ಟಿಷ್ಟ ಅಲ್ಲ. ನಾವೆಲ್ಲ ಅಂತೀವಿ ಈಗೆಲ್ಲ ನಮಗೆಲ್ಲ ಬಹಳ ಆನಂದ ಐತ್ರಿವ, 3 ಹೊತ್ತು ಚಲೋ ಪ್ರಸಾದ ಸಿಗತ್ತ, ಚಲೋ ಬಟ್ಟಿಗಳದಾವ, ಚಲೋ ಮಲ್ಕೊಳಕ್ ಜಾಗ ಐತಿ, ಚಲೋ ರೂಮ್ಗಳದಾವ ನಮ್ಮ ಆಶ್ರಮದಾಗ. ಆದ್ರ ಪಂಚಾಕ್ಷರಜ್ಜನವರು ಶಿವಯೋಗಿ ಮಂದಿರದಿಂದ ಬಿಟ್ಟು ಬರ್ತಾರ. ಸಂಚಾರಿ ಪಾಠಶಾಲೆ ಮಾಡ್ತಾ ಮಾಡ್ತಾ ಗದಗ ಬರ್ತಾರ. ಗದಗ ಬಂದು ನೆಲೆಸಿರ್ತಕ್ಕಂಥ ಸಂದರ್ಭದೊಳಗೆ ಬಹಳ ಏನಿರಂಗಿಲ್ಲ, ಒಂದು 30 ಹುಡುಗರು ಇರ್ತಾವ ವಿದ್ಯಾರ್ಥಿಗಳು. ಅಲ್ಲಿ ಇಲ್ಲಿ ಕಂತಿ ಭಿಕ್ಷೆ ಮಾಡಿ ಇವ್ರ ಮನಿ ಅಂತ ಏನ್ ಮಾಡ್ತಿರ್ತಾರ, ಆ 30 ಹುಡುಗರಿಗೆ ಸಂಗೀತವನ್ನ ಕಲಿಸ್ತಾ ಸಾಕ್ತಿರ್ತಾರ. ಆಗ ಏನಾಗಿ ಬಿಡ್ತದೆ ಅಂದ್ರೆ ಅಚಾನಕವಾಗಿ ಬರಗಾಲ ಬಿದ್ದು ಬಿಡ್ತಿ. ಯಾವಾಗ ಬರಗಾಲ ಬೀಳ್ತತೋ, ಬರಗಾಲ ಬಿದ್ದಾಗ ಗದಗಿನವರು ಮುಖ್ಯವಾಗಿರ್ತಕ್ಕಂಥ ಕೆಲವು ಮುಖಂಡರು ಬಂದು ಹೇಳ್ತಾರೆ ಪಂಚಾಕ್ಷರಜ್ಜನವರಿಗೆ, ಗುರುಗಳ ಪಂಚಾಕ್ಷರಜ್ಜರ ಮತ್ತ ಬರಗಾಲ ಬಂದ್ಬಿಟ್ಟತ್ರಿ, ಕೊಡು ಭಕ್ತರು ಕಮ್ಮಿ ಆಗಿಬಿಟ್ಟಾರ, ಅದಕ್ಕೆ ನಾವೊಂದೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡೀವಿ ಅಂದ್ರು. ಏನ್ರಪ್ಪ ಏನ್ ಮಾಡಿರಿ? ಏನಿಲ್ರಿ, ನಿಮ್ಮ ವಿದ್ಯಾರ್ಥಿಗಳು ಏನದಾರಲ್ಲ ಮತ್ತೆ ಬರಗಾಲ ಮುಗಿಯುತ್ತನ ಅವ್ರವ್ರ ಊರಿಗೆ ಅವ್ರನ್ನ ಕಳಿಸಿಬಿಡೋನು, ಮತ್ತು ಬರಗಾಲ ಮುಗೀತು ಅಂತಂದ್ರೆ ಅವ್ರನ್ನ ಕರ್ಕೊಂಬರಾಕ ಬರತ್ರಿ ಅಂದ್ರ. ಯಾವಾಗ ಹಿಂಗಂದ್ರು ಪಂಚಾಕ್ಷರಜ್ಜರ ಅಂತಾರಂತ. ಹೌದೇನ್ರಪ್ಪ, ಮತ್ತ ಬರಗಾಲ ಬಂದತಿ, ನಿಮ್ಮ ಮಕ್ಳು ಅದಾರ? ಹ್ಞೂರಪ್ಪ, ಮತ್ತೆ ನಿಮ್ಮ ಮಕ್ಕಳನ್ನ ಯಾವ ಊರಿಗೆ ಕಳ್ಸಾಕತ್ತೀರಿ ಅಂದ್ರು ಅವ್ರು. ಏನ್ ಕೇಳಿದ್ರು? ನಿಮ್ಮ ಮಕ್ಕಳನ್ನ ಯಾವ ಊರಿಗೆ ಕಳ್ಸಾಕತ್ತೀರಿ? ಏನ್ರಿ ಗುರುಗಳ, ನಮ್ಮ ಮಕ್ಕಳನ್ನ ಯಾಕೆ ಕಳ್ಸುನ್ರಿ? ಮತ್ ನಾವು ಸಾಕ್ತಿವ್ರಿ, ಮತ್ತೆ ಎಷ್ಟರ ಕಷ್ಟ ಬರಲಕ್ಕ ನಮ್ಮ ಮಕ್ಳು ಅದಾವಂದ್ರೆ ನಾವು ಸಾಕ್ತಿವ್ರಿ ಅಂದ್ರು. ಆಗ ಪಂಚಾಕ್ಷರಜ್ಜರ ಅಂತಾರಂತ, ನೋಡ್ರಪ್ಪ, ಹೆಂಗ ನಿಮ್ಮ ಮಕ್ಕಳು ನೀವು ಸಾಕ್ತೇನೆ ಅಂತೀರಲ್ಲ, ಬರಗಾಲ ಬಂದತಿ, ಅವ್ರನ್ನ ಎಲ್ಲಿ ಕಳ್ಸಂಗಿಲ್ಲ, ನೀವ ಸಾಕ್ತೇನೆ ಅಂತೀರಿ. ಹಂಗ ನನ್ನ ಜೋಡಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾ ಯಾವತ್ತೂ ಅವ್ರನ್ನ ವಿದ್ಯಾರ್ಥಿಗಳು ಅನ್ಕೊಂಡಿಲ್ಲ, ನನ್ನ ಮಕ್ಕಳು ಅನ್ಕೊಂಡಿನಿ. ನನ್ನ ತಂಬೂರಿಗೆ ತಂತಿ ಮಾರಿ ಆದ್ರೂ ನಾ ಅವ್ರನ್ನ ಸಾಕ್ತೀನಿ, ಅವ್ರನ್ನ ಊರಿಗೆ ಕಳ್ಸಂಗಲ್ಲ ಅಂದ್ರು. ಅವತ್ತೇನಾದ್ರೂ ಪಂಚಾಕ್ಷರಜ್ಜರ ಅವ್ರವ್ರ ಊರಿಗೆ ಅವ್ರನ್ನ ಕಳಿಸಿದ್ರ ಇವತ್ತು ನಾವು ನೀವು ಯಾರು ಇರ್ತಿದ್ದಿಲ್ಲ, ಈ ಕಲಾವಿದರು ಅಂತಕ್ಕಂಥದ್ದೇ ಇರ್ತಿದ್ದಿಲ್ಲ. ಪಂಚಾಕ್ಷರಜ್ಜರು ಪಟ್ಟಿರ್ತಕ್ಕಂಥ ಕಷ್ಟ ಅಷ್ಟಿಷ್ಟ ಅಲ್ಲ. ವೀರೇಶ್ವರ ಪುಣ್ಯಾಶ್ರಮ ಬೆಳಿಬೇಕಾಗಿತ್ತು ಅಂತಂದ್ರ ಕೊನೆ ಕಾಲಕ್ಕೆ ಪಂಚಾಕ್ಷರಜ್ಜನವರಿಗೆ ಏನು ದೋತ್ರ ಉಡ್ತಾರಲ್ಲ 17 ಗಂಟಿದ್ದು ಅಂತ. ಎಷ್ಟು ಹೇಳ್ರಿ? 17 ಗಂಟ. ಯಾಕೆ ಹಾಕ್ಯಾರ್ರಿ ಗಂಟ ಅಂತೀರನ್ನ?
ಯಾವಾಗ ದೋತ್ರ ಒಂದಿಷ್ಟು ತೂತ್ ಬಿದ್ದಿರ್ತೈತೋ, ತೂತ್ ಬಿದ್ದಾಗ ಇದನ್ನ ಹೊಸಾದ ತಗೊಂಡ್ರೆ, ನಾ ಹೊಸ ದೋತ್ರ ತಗೊಂಡ್ರೆ ನನ್ನ 4 ಮಕ್ಕಳಿಗೆ ಊಟ ಕಮ್ಮಾಗತ್ತ, ಅನ್ನ ಕಮ್ಮಾಗತ್ತ. ಏನ್ ಮಾಡೋದು, ಎಲ್ಲಿ ಗಂಟು ಬಿದ್ದಿರ್ತೈತಿ ಅಲ್ಲಿ, ಎಲ್ಲಿ ತೂತ್ ಬಿದ್ದಿರ್ತೈತೋ ಅಲ್ಲಿ ಗಂಟು ಹಾಕೋದು. ಹಿಂಗ 17 ಗಂಟು ಬಿದ್ದಿರ್ತಾವ. ಅವ್ರು ಲಿಂಗೈಕ್ಯ ಆಗೋ ಸಂದರ್ಭದೊಳಗ ಪಂಚಾಕ್ಷರಜ್ಜನ ಅವ್ರ ದೋತ್ರಕ್ಕ ಒಂದು ದಿವಸ ಪುಟ್ಟ ಅಜ್ಜಾರು ಬಂದಿರ್ತಾರ. ಯಾರೋ ಪುಟ್ಟ ಅಜ್ಜಾರಿಗೆ ಭಿನ್ನ ಹೇಳಿರ್ತಾರ. ಆ ಭಿನ್ನ ಹೇಳಿದಾಗ ಪುಟ್ಟ ಅಜ್ಜಾರ್ ಹೋಗಿ ಭಿನ್ನ ತೀರಿಸಿ ಬರ್ಬೇಕಾದ್ರೆ ಅವ್ರು ಏನ್ ಮಾಡಿರ್ತಾರ, ಭಕ್ತರು ಚಲೋ ಏನ್ ಮಾಡಿದಾರ, ರೇಷ್ಮಿ ದೋತ್ರ ಕೊಟ್ಟಿರ್ತಾರ. ರೇಷ್ಮಿ ದೋತ್ರ ಕೊಟ್ಟ ನಮಸ್ಕಾರ ಮಾಡಿ ಕಳಿಸಿರ್ತಾರ, ದಕ್ಷಿಣ ಕೊಟ್ಟ. ಪುಟ್ಟ ಅಜ್ಜಾರ್ ಬಂದು ಪಂಚಾಕ್ಷರ ಅಜ್ಜಾರ್ ಕೂತಿರ್ತಾರ, ಬಂದು ದೋತ್ರ ಇಟ್ರು. ಪಂಚಾಕ್ಷರ ಅಜ್ಜಾರ್ ಏನ್ ಮಾಡ್ತಾರೆ, ಏನೋ ಪುಟ್ಟಯ್ಯ ಏನ ತಂದ್ಯಲ್ಲ ಅಂದ್ರ, ಇಲ್ರಪ್ಪ ಭಿನ್ನಾಯಕ್ ಹೋಗಿದ್ದೀನಿ, ದೋತ್ರ ಕೊಟ್ಟಿದ್ರಿ, ದೋತ್ರ ತಗೊಂಡು. ಎಲ್ಲೈತಿ ದೋತ್ರ, ಇಲ್ಲೈತಿ ನೋಡ್ರಪ್ಪ ಅಂತ ಕೊಟ್ರಂತ. ಪಂಚಾಕ್ಷರ ಅಜ್ಜಾರ್ ಹಿಂಗ ಮುಟ್ತಾರ ಅದನ್ನ ದೋತ್ರ, ಮುಟ್ಟಿ ಅಂತಾರಂತ, ಅಲ್ಲೋ ಪುಟ್ಟಯ್ಯ ಎಷ್ಟು ಚಲೋ ಐತಿದ್ದು ದೋತ್ರ, ಪುಟ್ಟಯ್ಯ ಎಷ್ಟು ಚಲೋ ಐತಪ್ಪ ದೋತ್ರ, ನಾ ಒಟ್ಟ ಇಂಥ ದೋತ್ರನ ಉಡ್ಲಿಲ್ಲ ನೋಡು, ನಾನು ಅಷ್ಟ ಇಂಥ ದೋತ್ರನ ಉಡ್ಲಿಲ್ಲ, ಒಂದು ದಿವಸ ಇದನ್ನ ಉಟ್ಟು ನಿನಗೆ ಕೊಡ್ಲ್ಯಾ ಅಂದ್ರಂತ. ಒಂದು ದಿವಸ ಉಟ್ಟು ನಿನಗೆ ಕೊಡ್ಲ್ಯಾ ಅಂದಾಗ ಪಂಚಾಕ್ಷರ ಅಜ್ಜರ ಹಿಂಗಂದ್ರ ಪುಟ್ಟ ಅಜ್ಜರ ಕಣ್ಣಾಗ ನೀರು ಬಂದ್ಬಿಟ್ಟು ಅಂತ. ಒಂದು ದಿವಸ ಉಟ್ಟು ಕೊಡ್ಲ್ಯಾಪ ಅಂದ್ರು. ಯಪ್ಪ ಗುರುಗಳ, ನೀವು ಹುಟ್ಟಿದ ನಾ ಹೆಂಗ್ ಉಣ್ಬೇಕ್ರಿ? ನಾನ ಹೇಳಾಕತ್ತೇನಲ್ಲ, ಗುರುಗಳು ಒಂದು ದಿವಸ ಉಟ್ಟ ನಿನಗ ಕೊಡ್ತೀನಿ ಅಂದ ಮರನೇ ದಿವಸ ಆ ದೋತ್ರ ಉಟ್ರಂತ. ಉಟ್ಟು ಹೊಳೆ ಕೊಡು ಮುಂದೆ ಪುಟ್ಟ ಅಜ್ಜರ ಕೈಯಾಗ ಕೊಡು ಮುಂದೆ ಹೇಳ್ತಾರಂತ ಪಂಚಾಕ್ಷರ ಅಜ್ಜರ, ನೋಡ್ ಪುಟ್ಟಯ್ಯ, ಪುಟ್ಟಯ್ಯ ಈ ಕಷ್ಟ ಅಂತಕ್ಕಂಥದ್ದು ನನ್ನ ಜೋಡನ ಬರ್ಲಿಯಪ್ಪ, ಈ ಕಷ್ಟ ಅಂತಕ್ಕಂಥದ್ದು ನನ್ನ ಜೋಡನ ಬರ್ಲಿ, ಇನ್ನು ಮುಂದೆ ನಿನಗೆ ಒಟ್ಟ ಕಷ್ಟ ಬರಬಾರ್ದು. ಹೆಂಗಿದೆ ಇವತ್ತು ಹೊಸ ದೋತ್ರ ಐತೋ ಹಂಗ ಪ್ರತಿನಿತ್ಯವೂ ಕೂಡ ನೀವು ಹೊಸ ದೋತ್ರ ಉಂಟು ಪುಟ್ಟಯ್ಯ ಅಲ್ಲ ಪುಟ್ಟ ರಾಜನಾಗಿ ಮೆರಿ ಅಂತ ಆಶೀರ್ವಾದ ಮಾಡ್ತಾರ. ರಾಜಾದಿರಾಜ ಗುರು ಪುಟ್ಟ ರಾಜ ಕವಿ ಕಲ್ಪ ಭೋಜ ಹರಸುರವಿ ತೇಜ ಕವಿ ಕಲ್ಪ ಭೋಜ ಹರಸುರವಿ ತೇಜ ರಾಜಾದಿರಾಜ ಗುರು ಪುಟ್ಟ ರಾಜ ರಾಜಾದಿರಾಜ ಗುರು ಪುಟ್ಟ ರಾಜ ಕವಿ ಕಲ್ಪ ಭೋಜ ಹರ್ಷುರವ ತೇಜ ಕವಿ ಕಲ್ಪ ಭೋಜ ಹರಸುರವಿ ತೇಜ ರಾಜಾದಿರಾಜ ಗುರು ಪುಟ್ಟ ರಾಜ ರಾಜಾದಿರಾಜ ಗುರು ಪುಟ್ಟ ರಾಜ ಸಂಗೀತ ಸಾಮ್ರಾಟ ಪುಣ್ಯಾತ್ಮ ನೀನೆ ಸಂಗೀತ ಸಾಮ್ರಾಟ ಪುಣ್ಯಾತ್ಮ ನೀನೆ ನಿನ್ನನ್ನು ಕಂಡ ಧನ್ಯಾತ್ಮ ನಾನೇ ನಿನ್ನನ್ನು ಕಂಡ ಧನ್ಯಾತ್ಮ ನಾನೇ ನಿನ್ನ ಸಮಾಜದಲ್ಲಿ ಬೇರೇನೋ ಕಾಣೆ ನಿನ್ನ ಸಮಾಜದಲ್ಲಿ ಬೇರೇನೋ ಕಾಣೆ ವೈಣಿಕ ನೀ ನುಡಿಸು ವೈಣಿಕ ನೀ ನುಡಿಸು ಎನ್ನಾತ್ಮ ವೀಣೆ ವೈಣಿಕ ನೀ ನುಡಿಸು ವೈಣಿಕ ನೀ ನುಡಿಸು ಎನ್ನಾತ್ಮ ವೀಣೆ ರಾಜಾದಿರಾಜ ಗುರು ಪುಟ್ಟ ರಾಜ ರಾಜಾದಿರಾಜ ಗುರು ಪುಟ್ಟ ರಾಜ ಧರೆಗಿಳಿದು ಬಂದ ಪರಶಿವನ ರೂಪ ಧರೆಗಿಳಿದು ಬಂದ ಪರಶಿವನ ರೂಪ ಕುರುಡು ಕುಲ ಬೆಳಗಿ
ಬೆಳಕಾದ ದೀಪ ಕುರುಡು ಕುಲ ಬೆಳಗಿ ಬೆಳಕಾದ ದೀಪ ಧರೆಗಿಳಿದು ಬಂದ ಪರಶಿವನ ರೂಪ ಧರೆಗಿಳಿದು ಬಂದ ಪರಶಿವನ ರೂಪ ಕುರುಡು ಕುಲ ಬೆಳಗಿ ಬೆಳಕಾದ ದೀಪ ಕುರುಡು ಕುಲ ಬೆಳಗಿ ಬೆಳಕಾದ ದೀಪ ಉಭಯ ಗಾನೇಂದ್ರ ನಿನಗಿಲ್ಲ ಕೋಪ ಉಭಯ ಗಾನೇಂದ್ರ ನಿನಗಿಲ್ಲ ಕೋಪ ಶುಭ ಕೋರಿ ಹಾಡಿ ಬೆಳಗುವೆನು ಭೂಪ ಶುಭ ಕೋರಿ ಹಾಡಿ ಬೆಳಗುವೆನು ಭೂಪ ರಾಜಾದಿರಾಜ ಗುರು ಪುಟ್ಟರಾಜ ರಾಜಾದಿರಾಜ ಗುರು ಪುಟ್ಟರಾಜ ಕವಿ ಕಲ್ಪಬೋಧ ಹರಸುರವಿ ತೇಜ ಕವಿ ಕಲ್ಪಬೋಧ ಹರಸುರವಿ ತೇಜ ರಾಜಾದಿರಾಜ ಗುರು ಪುಟ್ಟರಾಜ ರಾಜಾದಿರಾಜ ಗುರು ಪುಟ್ಟರಾಜ